1 ವರ್ಷದಿಂದ 19 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಜಂತುಹುಳು ನಿರ್ಮೂಲನೆ ಮಾತ್ರೆಗಳನ್ನು ತಿನ್ನಿಸುವುದರ ಮೂಲಕ ಜಂತುಹುಳುಗಳ ನಿರ್ವಹಣೆಗೆ ಪ್ರತಿಯೊಬ್ಬರು ಮುಂದಾಗಬೇಕೆಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿರವರು ತಿಳಿಸಿದರು. ಚಿಂತಾಮಣಿ ನಗರದ ಸಂಸಟಹಳ್ಳಿಯಲ್ಲಿನ ಶ್ರೀ ನಳಂದ ವಿದ್ಯಾಶಾಲೆಯಲ್ಲಿ ತಾಲೂಕು ಆರೋಗ್ಯ ಇಲಾಖೆ ಹಾಗೂ ನಳಂದ ಶಾಲೆ ಇವರ ಸಂಯುಕ್ತಾಶ್ರಯದಲ್ಲಿ ಜಂತುಹುಳ ನಿರ್ವಹಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಮತ್ತಿತರರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ರಾಮಚಂದ್ರ ರೆಡ್ಡಿರವರು ಮಾತನಾಡಿ, ಮನುಷ್ಯನ ಮಕ್ಕಳ ಕರುಳಿನಲ್ಲಿರುವ ಕೆಲವು ಜಂತುಹುಳುಗಳು ಮನುಷ್ಯನ ಆಹಾರ, ರಕ್ತ ಹಂಚಿಕೊಳ್ಳುವುದರಿಂದ ಆ ವ್ಯಕ್ತಿಯಲ್ಲಿ ಅಪೌಷ್ಟಿಕತೆ, ರಕ್ತಹೀನತೆ, ನಿತ್ರಾಣ ಉಂಟಾಗಿ ಆರ್ಥಿಕ ಗಳಿಕೆಯಲ್ಲಿ ಹಿನ್ನಡೆ ಆಗಬಹುದು. ಮಕ್ಕಳಲ್ಲಿ ಹುಳುಗಳ ಬಾಧೆಯಿಂದ ರಕ್ತಹೀನತೆ ಹಾಗೂ ಅವರ ಬೌದ್ಧಿಕ ಬೆಳವಣಿಗೆ ಕುಂಠಿತಗೊಳ್ಳಬಹುದು. ಅವರ ಬುದ್ಧಿಶಕ್ತಿ ಕಡಿಮೆಯಾಗಬಹುದು. ಆದ್ದರಿಂದ ಕಲಿಕೆಯಲ್ಲಿ ಹಿಂದೆ ಬೀಳಬಹುದು. ಶಾಲಾ ಹಾಜರಾತಿ ಕಡಿಮೆಯಾಗಿ ಕ್ರಮೇಣ ಶಾಲೆಯಿಂದ ಹೊರಬೀಳುವ ಸಾಧ್ಯತೆ ಇರುವುದರಿಂದ ಸರ್ಕಾರ ಜಂತುಹುಳುಗಳ ನಿರ್ಮೂಲನೆಗಾಗಿ 1 ವರ್ಷದಿಂದ 19 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಆಲ್ಬೆಂಡಜೋಲ್ ಮಾತ್ರೆಗಳನ್ನು ಶಾಲೆಗಳಲ್ಲಿ ಉಚಿತವಾಗಿ ನೀಡುತ್ತಿದ್ದು, ಎಲ್ಲ ಮಕ್ಕಳು ಈ ಮಾತ್ರೆಗಳನ್ನು ನುಂಗುವುದರ ಮೂಲಕ ಜಂತುಹುಳುಗಳ ನಿರ್ಮೂಲನೆಗೆ ಮುಂದಾಗಬೇಕೆಂದರು. ಈ ಸಂದರ್ಭದಲ್ಲಿ ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಬಸವಮಂಜೇಶ, ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ, ಪ್ರಾಥಮಿಕ ಆರೋಗ್ಯ ಸುರಕ್ಷತಾಧಿಕಾರಿ ವೈ ಸರಸ್ವತಮ್ಮ, ಎಸ್ಟಿಎಸ್ನ ರಾಘವೇಂದ್ರಾಚಾರಿ, ನಳಂದ ಶಾಲೆ ಅಧ್ಯಕ್ಷ ಎಸ್ ಗೋಪಾಲಕೃಷ್ಣ, ಮುಖ್ಯ ಶಿಕ್ಷಕಿ ಡಿಎನ್ ನಾಗರತ್ನ, ಕಾರ್ಯದರ್ಶಿ ಶಿವಪ್ರಕಾಶ್ ರಾವ್ ಸೇರಿದಂತೆ ಆಶಾ ಕಾರ್ಯಕರ್ತೆಯರು, ಶುಶ್ರೂಷಕಿಯರು, ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಈ ರಾಷ್ಟ್ರೀಯ ಜಂತುಹುಳ ನಿವಾರಣಾ ಕಾರ್ಯಕ್ರಮದ ಚಾಲನೆ ಎಲ್ಲಿ ಕೊಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದಾಗ ನಮ್ಮ ಸಿಬ್ಬಂದಿಯವರು ಬಂದು ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಅವರು ಅಷ್ಟೇ ಇಂಟ್ರೆಸ್ಟ್ ಆಗಿ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿಕೊಟ್ಟಿರೋದಕ್ಕೆ ಮತ್ತೊಮ್ಮೆ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ, ಸೊ ಈ ಕಾರ್ಯಕ್ರಮ ಏನು ಅಂತಂದರೆ ರಾಷ್ಟ್ರೀಯ ಜಂತುಹುಳ ನಿವಾರಣಾ ಕಾರ್ಯಕ್ರಮ. ರಾಷ್ಟ್ರೀಯ ಅಂದರೆ ನಮ್ಮ ದೇಶದಲ್ಲೆಲ್ಲ ವರ್ಷಕ್ಕೆ ನಾವು 2 ಬಾರಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಒಂದು ಫೆಬ್ರವರಿ 10ನೇ ತಾರೀಕು ಮತ್ತು ಆಗಸ್ಟ್ 10ನೇ ತಾರೀಕು. ಸೊ 6 ತಿಂಗಳಿಗೊಮ್ಮೆ ನಾವು ಆಲ್ಬೆಂಡಜೋಲ್ ಅನ್ನೋ ಮಾತ್ರೆಯನ್ನು ಮಕ್ಕಳಿಗೆ ಕೊಟ್ಟು ಮಕ್ಕಳಲ್ಲಿ ಏನಾದರೂ ಜಂತುಹುಳ ಇದ್ದರೆ ಅದು ನಿವಾರಣೆ ಆಗಬೇಕು ಅಂತ. ಸೊ ಈ ಜಂತುಹುಳ ಯಾವ ಥರ ಆಡ್ತದೆ, ಮತ್ತು ಇದರ ಲಕ್ಷಣಗಳೇನು, ಮತ್ತು ಇದನ್ನು ನಾವು ತಡೆಯಬೇಕು ಅಂದರೆ ಏನೇನು ಕ್ರಮಗಳನ್ನ ತಗೋಬೇಕು ಅನ್ನೋಂಥ ಆರೋಗ್ಯದ ಅರಿವು ಇವತ್ತು ನಮ್ಮ ವೈದ್ಯಾಧಿಕಾರಿಗಳು ನಿಮಗೆಲ್ಲ ತಿಳಿಸ್ಕೊಡ್ತಾರೆ. ಮತ್ತು ಇವತ್ತು ಮಾತ್ರೆ ಕೂಡ ನಿಮಗೆ ಇಲ್ಲೇ ನುಂಗಿಸ್ತಾರೆ. ಸೊ ಈ ಕಾರ್ಯಕ್ರಮ ಇವತ್ತಿರುತ್ತೆ ಮತ್ತು ಮಾರ್ಚ್ 8ವರೆಗೂ ಇರ್ತದೆ. ಯಾರಾದರೂ ಅಬ್ಸೆಂಟ್ ಆಗಿದ್ರು ಸಹ, ಇವತ್ತು ತಗೊಳಕ್ಕೆ ಆಗದೆ ಇದ್ರು ಸಹ, ಮಾರ್ಚ್ 8 ಮಾಪಪ್ ಡೇ ಅಂತ, ಆ ಮಾರ್ಚ್ 8 ಒಳಗೆ ಎಲ್ಲ ಮಕ್ಕಳಿಗೂ ಈ ಮಾತ್ರೆ ಸೇರ್ಬೇಕಾಗ್ತದೆ. ಈ ಕಾರ್ಯಕ್ರಮದಲ್ಲಿ ನಾವು 1 ವರ್ಷದಿಂದ ಹಿಡಿದು 19 ವರ್ಷದ ಮಕ್ಕಳಿಗೆ ಎಲ್ಲರಿಗೂ ನಮ್ಮ ತಾಲೂಕಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಮಕ್ಕಳಿಗೆ ಮಾತ್ರೆ ನುಂಗಿಸುವಂಥ ಕಾರ್ಯಕ್ರಮ ಇದು. ಸೊ ಕಾಲೇಜಲ್ಲಿ ಕೂಡ ಫಸ್ಟ್ PUC ವರೆಗೂ ನಾವು ಮಾತ್ರೆಯನ್ನು ನುಂಗಿಸ್ತೀವಿ, ಪಾಲಿಟೆಕ್ನಿಕ್ಕು ಎಲ್ಲ ಕಡೆ. ಸೊ ಅಂಗನವಾಡಿಯಲ್ಲಿ ಅಂಗನವಾಡಿ ಟೀಚರ್ಗೆ ಮಾತ್ರೆ ಕೊಡ್ತಾರೆ. ಶಾಲೆಯಲ್ಲಿ ಒಬ್ಬರು ಟೀಚರ್ನ ಇದಕ್ಕೆ ಅಂತ ಸಪ್ರೇಟಾಗಿ ನೇಮಿಸ್ಬಿಟ್ಟು ಅವರ ಅಟೆಂಡೆನ್ಸಲ್ಲಿ ಯಾರು ಕೊಟ್ಟಿದ್ದೀವಿ ಅಂತ ಅವ್ರ ಹೆಸರು ಮುಂದೆ ಅವ್ನು ಟಿಕ್ ಮಾಡಿಕೊಂಡು ಯಾರಿಗೂ ಬರದೇ ಇರೋರನ್ನ ಇಂಪ್ರೂವ್ ಮಾಡಿಕೊಂಡು ಮತ್ತೆ ಅವರು ಮಾತ್ರೆ ನುಂಗಿಯಾರ ಇಲ್ವಾ ಅಂತ ಕನ್ಫರ್ಮ್ ಮಾಡಿಕೊಂಡು ಪ್ರತಿಯೊಬ್ಬರು ಈ ಮಾತ್ರೆ ಸೇವಿಸುವಂತೆ ಆಗಬೇಕು. ಅದೇ ರೀತಿ ಆಶಾ ಕಾರ್ಯಕರ್ತರು ಅಂಗನವಾಡಿಗೆ ಮತ್ತು ಶಾಲೆಗೆ ಹೋಗದೇ ಇರುವಂಥ ಮಕ್ಕಳಿಗೆ ಮನೆಗಳಿಗೂ ಹೋಗಿ ಮಾತ್ರೆ ನುಂಗಿಸುವಂಥ ಕಾರ್ಯಕ್ರಮ. ಸೊ ಮಕ್ಕಳು ಆಲ್ಬೆಂಡಜೋಲ್ ಮಾತ್ರೆ ನುಂಗುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮತ್ತು ಈ ಜಂತುಹುಳ ಅನ್ನೋದನ್ನು ಸಂಪೂರ್ಣ ನಿವಾರಣೆ ಮಾಡೋಕ್ಕೆ ನಾವು ಎಲ್ಲ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇದ್ದೀವಿ. ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನವನ್ನು ಇವತ್ತಿನ ದಿನ ನಿಮ್ಮೆಲ್ಲ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಸುಮಾರು 2015ರಿಂದ ನಮ್ಮ ಒಂದು ದೇಶದಲ್ಲಿ ನಡ್ಕೊಂಡು ಬರ್ತಾ ಇದೆ. ಅಂದರೆ ವರ್ಷಕ್ಕೆ 2 ಬಾರಿ 6 ತಿಂಗಳಿಗೊಮ್ಮೆ, ಯೂಶಲಿ ಜಾನ್ವರಿ ಆ್ಯಂಡ್ ಜುಲೈಯಲ್ಲಿ ನಡೆಸ್ತಾರೆ. ಸೊ ಫೆಬ್ರವರಿ 10ನೇ ತಾರೀಕು
ರಾಷ್ಟ್ರೀಯ ಜಂತು ಹುಳು ನಿವಾರಣಾ ದಿನವನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಇವತ್ತು ಆಲ್ರೆಡಿ ಎಷ್ಟನೇ ತಾರೀಕು 15 ಡೇಸ್ ಲೇಟ್ ಆಗಿದೆ ವಿವಿಧ ಕಾರ್ಯಕ್ರಮಗಳ ಇದರಿಂದ. ಸೊ ಯಾಕೆ ಜಂತು ಹುಳುಗಳು ನಮ್ಮ ದೇಹಕ್ಕೆ ಯಾವ ರೀತಿ ಸೇರ್ಕೊಳ್ತವೆ ಗೊತ್ತಾ? ಯಾರಿಗಾದ್ರೂ ಗೊತ್ತಿರುತ್ತೆ. ಏನಂದ್ರೆ, ಈಗ ನಾವು ಮಣ್ಣಲ್ಲಿ ಆಟ ಆಡಕ್ಕೆ ಹೋಗ್ತಾ ಇರ್ತೀವಿ ಅಲ್ವಾ, ಮತ್ತೆ ಏನ್ ಮಾಡ್ತೀವಿ, ಬರಿಗಾಲಲ್ಲಿ ಆಟ ಆಡ್ತಾ ಇರ್ತೀವಿ. ಕೈಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಏನಾದ್ರು ಕ್ರಿಕೆಟ್ ಆಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಬಾಲ್ ಕೆಳಗಡೆ ಬಿದ್ದಿರುತ್ತೆ, ಕಂಪಲ್ಸರಿ ಟಚ್ ಮಾಡ್ತೀವಿ. ಯಾವುದೇ ಇದು ಇರ್ಬೋದು, ನಮಗೆ ಕೈ ಮತ್ತು ಕಾಲುಗಳು ಏನಾಗುತ್ತೆ ಮಣ್ಣಿನ ಕಾಂಟ್ಯಾಕ್ಟ್ಗೆ ಬರುತ್ತೆ. ಸೊ ಆಗೇನಾಗುತ್ತೆ, ಮಣ್ಣಿನಲ್ಲಿ ಇರ್ತಕ್ಕಂತಹ ಅದು ಮೈಕ್ರೋಸ್ಕೋಪಿಕ್ ಆರ್ಗಾನಿಸಮ್ಸ್ ಅಂದ್ರೆ ಸೂಕ್ಷ್ಮಾಣು ಜೀವಿಗಳಿರ್ತವೆ, ಕಣ್ಣಿಗೆ ಕಾಣೋದಿಲ್ಲ. ಸೊ ಅವೇನಾಗುತ್ತೆ, ನಮ್ಮ ಉಗುರು ಸಂಧಿಗಳಿರ್ತಾವಲ್ವ ಅಲ್ಲಿಗೆ ಎಂಟರ್ ಆಗುತ್ತೆ ಮೇನ್ಲಿ ಅದು. ಮತ್ತೆ ಬೇರೆ ಕೈಯಿಂದ ಎಲ್ಲ ಪಾರ್ಟ್ಸ್ಗೂ ಅದು ಹರಡುತ್ತೆ, ಸೇರ್ಕೊಳ್ಳುತ್ತೆ. ಅವಾಗ ನಾವೇನು ಮಾಡ್ತೀವಿ, ಇಮಿಡಿಯೇಟ್ಲಿ ನಾವು ಪರಿಪಾಠ ಏನಿರುತ್ತೆ ನಾವು ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗೋದಿಲ್ಲ. ಏನಾದರೂ ತಿನ್ಬೇಕಾದ್ರೆ ಅದನ್ನ ಅದೇ ಕೈಯನ್ನು ಸರಿಯಾಗಿ ವಾಶ್ ಮಾಡ್ತೇವೆ ಅಲ್ವಾ. ಸೊ ನಾವೇನಾದರೂ ತಿಂದಾಗ ಅದು ನಮ್ಮ ಹೊಟ್ಟೆಯನ್ನು ಸೇರ್ಕೊಳ್ಳುತ್ತೆ. ಸೊ ಆ ರೀತಿ ಅದೇನಾಗುತ್ತೆ, ಜಂತು ಹುಳುಗಳು ನಮ್ಮ ಹೊಟ್ಟೆಯಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಅಂತಹ ಜಂತು ಹುಳುಗಳು ಏನು ಮಾಡುತ್ತೆ ಅಂದರೆ, ನೀವು ತಿಂದಿರ್ತಕ್ಕಂಥ ಫುಡ್ಡು ಫಸ್ಟ್ ಡೈಜೆಷನ್ ಆಗುತ್ತೆ ಅಲ್ವಾ, ಆಮೇಲೆ ಅಸಿಮಿಲೇಷನ್ ಆಗೋದು ಗೊತ್ತಲ್ವಾ. ಅಸಿಮಿಲೇಷನ್ ಆದಮೇಲೆ ನಮ್ಮ ಬಾಡಿಗೆಲ್ಲ ಎನರ್ಜಿ ಬರ್ತಕ್ಕಂಥದ್ದು. ಸೊ ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಅಸಿಮಿಲೇಷನ್ ಏನಾಗುತ್ತೆ ಅಂತಂದರೆ, ಅದು ನಿಮ್ಮ ಬಾಡಿ ಒಳಗೆ ಅಸಿಮಿಲೇಟ್ ಆಗೋಕ್ಕಿಂತ ಮುಂಚೆನೆ ಈ ವರ್ಮ್ಸ್ ಇರ್ತಾವಲ್ಲ, ಹುಕ್ ವರ್ಮ್ಸ್ ಆಗಿರ್ಬೋದು, ರೌಂಡ್ ವರ್ಮ್ಸ್ ಆಗಿರ್ಬೋದು, ನಮ್ಮ ಹೊಟ್ಟೆಯಲ್ಲಿ ಡೆವಲಪ್ ಆಗ್ತಾ ಇರುತ್ತೆ. ಅವುಗಳಿಗೂ ಕೂಡ ಡೆವಲಪ್ ಆಗೋದಕ್ಕೆ ಆಹಾರ ಬೇಕಲ್ವಾ. ಸೊ ನಮ್ಮ ಒಂದು ಫುಡ್ಡಿಂದ ಅವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇರ್ತವೆ. ಸೊ ಆ ರೀತಿ ಏನಾಗುತ್ತೆ, ನಾವು ಹೇಳ್ತಾ ಇರ್ತೀವಲ್ಲ, ಈ ಕಾಮನ್ ಆಗಿ ನಿಮ್ಮ ಪೇರೆಂಟ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ಏನು ಎಲ್ಲ ಊಟ ಮಾಡಿದ್ರು ದಪ್ಪನೇ ಆಗ್ತಾ ಇಲ್ಲ ಮಗು ಅಲ್ವಾ. ಈಗ ಕೇಳಿದ್ದೀರಾ, ನಮ್ಮ ಮಗು ಎಲ್ಲ ಊಟ ಮಾಡುತ್ತೆ ಆದ್ರೂ ದಪ್ಪ ಆಗ್ತಾ ಇಲ್ಲ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಅಂತಹ ಸಂದರ್ಭ ಅಂದ್ರೆ ಹೀಗೆ ಆಗೋದು. ಯಾಕಂದ್ರೆ ಊಟ ನಾವೇನು ತಗೊಳ್ತಾ ಇರ್ತೀವಿ ಅದೆಲ್ಲ ನಮ್ಮ ದೇಹಕ್ಕೆ ಅಬ್ಸರ್ವ್ ಆಗ್ತಾ ಇರೋದಿಲ್ಲ. ಸೊ ಈ ವರ್ಮ್ಸ್ ಎಲ್ಲ ಅದಕ್ಕೆ ಅವು ತಗೊಳ್ತಾ ಇರ್ತವೆ ಅಂತ. ಚಿಂತಾಮಣಿ ನಗರದಲ್ಲಿ ಇದೀಗ ಹೆರಿಟೇಜ್ ಹಾಲಿನ ಉತ್ಪನ್ನಗಳ ಮಾರಾಟ ಮಳಿಗೆ ಅಂಜನಿ ಬಡಾವಣೆ, ರಾಯಲ್ ರಸ್ತೆ, ನಗರ ಪೊಲೀಸ್ ಠಾಣೆಯ ಬಳಿ ಆರಂಭವಾಗಿದೆ. ನಮ್ಮ ಹೆರಿಟೇಜ್ ಮಳಿಗೆಯಲ್ಲಿ ಹಾಲು, ಮೊಸರು, ತುಪ್ಪ, ಪನ್ನೀರ್, ಐಸ್ ಕ್ರೀಮ್ ಸೇರಿದಂತೆ ಎಲ್ಲ ರೀತಿಯ ಹಾಲಿನ ಸಿಹಿ ಉತ್ಪನ್ನಗಳು ದೊರೆಯುತ್ತವೆ. ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹಾಲು, ಮೊಸರು, ಮಜ್ಜಿಗೆ ಸರಬರಾಜು ಮಾಡಲಾಗುವುದು. ವಿವರಗಳಿಗೆ ಅನಂತರವರ ಮೊಬೈಲ್ ನಂಬರ್ 8971971077ಗೆ ಸಂಪರ್ಕಿಸಬಹುದು. ಕೆಪೆ ಎಲ್ ಶೆಡ್ಡಾಯಿ ಟೀ ಬೇನ್, ವೆಂಕಟಮ್ಮ ಕಾಂಪೌಂಡ್, ಅಮರ್ ಪಾನಿಪುರಿ ಪಕ್ಕ, ಪಾಲಿಟೆಕ್ನಿಕ್ ಹಾಸ್ಟೆಲ್ ಹತ್ತಿರ, ಚಿಂತಾಮಣಿ. ದಿನಾಂಕ 18/2/2024 ಭಾನುವಾರ ಅಮೋಘ ಪ್ರಾರಂಭ. ನಮ್ಮಲ್ಲಿ 30 ತರಹದ ವೆರೈಟಿ ಟೀಗಳು, ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ನೂಡಲ್ಸ್, ಫ್ರೆಂಚ್ ಫ್ರೈಸ್, ಮಾಜಿಟೋಸ್, ಮಿಲ್ಕ್ ಶೇಕ್ಸ್, ಐಸ್ ಕ್ರೀಮ್ಸ್, ಸ್ಕೂಪ್ಸ್ ದೊರೆಯುತ್ತವೆ. ಪ್ರಾರಂಭೋತ್ಸವದ ಪ್ರಯುಕ್ತ ದಮ್ ಟೀ ಕೇವಲ 5 ರೂಪಾಯಿಗೆ ಮಾತ್ರ ಸಿಗಲಿದೆ. ಬರ್ತ್ಡೇಗಳಿಗೆ ಪಾರ್ಟಿ ಹಾಲ್ ಲಭ್ಯವಿರುತ್ತದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಟೋನಿ ಮಣಿ, ಮೊಬೈಲ್ ನಂಬರ್ 9741752300. NS ಫ್ಯಾಮಿಲಿ ರೆಸ್ಟೋರೆಂಟ್, ಬೆಂಗಳೂರು ರಸ್ತೆ, ಚಿನ್ನಸಂದ್ರ ಕೆಳಗಿನ ಗೇಟ್ ಹತ್ತಿರ. ನೂತನವಾಗಿ ಪ್ರಾರಂಭವಾಗಿರುವ ನಮ್ಮ NS ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಹೊಸಕೋಟೆ ಶೈಲಿಯಲ್ಲಿ ಭಾನುವಾರ, ಮಂಗಳವಾರ ಹಾಗೂ ಶುಕ್ರವಾರಗಳಂದು ಬೆಳಗ್ಗೆ 5 ಗಂಟೆಯಿಂದಲೇ ಹೊಸಕೋಟೆ ಶೈಲಿಯಲ್ಲಿ ದಮ್ ಬಿರಿಯಾನಿ ದೊರೆಯುತ್ತದೆ. ಹಾಗೂ ಪ್ರತಿದಿನ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಚಿಕನ್ ಬಿರಿಯಾನಿ, ತಲೆ ಮಾಂಸ, ಬೋಟಿ ಮಟನ್ ಹಾಗೂ ಚಿಕನ್ ಊಟ ದೊರೆಯುತ್ತದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9739969143.